ಕರ್ಕಾಟಕ ರಾಶಿಯವರೇ, 12ನೇ ಆಗಸ್ಟ್ 2026ರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಯಾವುದೇ ಶಾಪವಲ್ಲ. ಈ ಗ್ರಹಣವು ನಿಮ್ಮದೇ ರಾಶಿಯಲ್ಲಿ, ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ಸಂಭವಿಸುತ್ತಿರುವುದರಿಂದ ಜೀವನದಲ್ಲಿ ವಿನಾಶ ಉಂಟಾಗಲಿದೆ ಎಂದು ಜನರು ನಿಮಗೆ ಹೇಳುತ್ತಿರಬಹುದು. ಆದರೆ ಇಂದು ನಾನು ಒಂದು ಮಾತನ್ನು ಸ್ಪಷ್ಟಪಡಿಸುತ್ತಿದ್ದೇನೆ. ಇದು ನಿಮ್ಮ ಜೀವನದ ಒಂದು ಹಾರ್ಡ್ ರೀಸೆಟ್ ಆಗಿದೆ. ಆಗಸ್ಟ್ 12ರಿಂದ ನಿಮ್ಮ ಜೀವನದಲ್ಲಿ ಶುರುವಾಗಲಿರುವ ಕರ್ಮಶೋಧನಾ ಚಕ್ರವನ್ನು ಇಂದು ನಾನು ವಿಶ್ಲೇಷಿಸುತ್ತೇನೆ. ಜ್ಯೋತಿಷ್ಯದ ಸತ್ಯಾಂಶಗಳ ಆಧಾರದ ಮೇಲೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 4:25 ಈ ಖಗೋಳ ಘಟನೆಯು ನಿಮ್ಮ ವೃತ್ತಿ ಜೀವನ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸಂಬಂಧಗಳ ಮೇಲೆ ಬೀರುವ ಪ್ರಭಾವವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದರ ಜೊತೆಗೆ ನವೆಂಬರ್ 4ರ ಒಂದು ಪ್ರಮುಖ ದಿನಾಂಕವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಆ ದಿನ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. 12ನೇ ಆಗಸ್ಟ್ 2026ರಂದು ವರ್ಷದ ಕೊನೆಯ ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಇದರ ಯಾವುದೇ ಸೂತಕ ಕಾಲವು ಮಾನ್ಯವಾಗಿರುವುದಿಲ್ಲ. ನಿಮ್ಮ ದಿನಚರಿ ಮತ್ತು ಪೂಜೆ ಪುನಸ್ಕಾರಗಳು ಎಂದಿನಂತೆ ಸಾಮಾನ್ಯವಾಗಿ ನಡೆಯುತ್ತವೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವಿದೆ. ಸೂತಕ ಇಲ್ಲದಿರುವ ಮಾತ್ರಕ್ಕೆ ಗ್ರಹಗಳ ಪ್ರಭಾವ ಶೂನ್ಯವಾಗುತ್ತದೆ ಎಂದರ್ಥವಲ್ಲ. ಜ್ಯೋತಿಷ್ಯ ಗೋಚಾರದ ಪ್ರಭಾವವು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಯೂ ಮೇಲೂ ಬೀಳುತ್ತದೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ಪ್ರಭಾವವು ಅತ್ಯಂತ ನಿಖರವಾಗಲಿದೆ, ಏಕೆಂದರೆ ಈ ಸಂಪೂರ್ಣ ಮಹಾಸಂಗಮವು ನಿಮ್ಮ ಪ್ರಥಮ ಭಾವದಲ್ಲಿ ನಡೆಯುತ್ತಿದೆ. ಇದರ ಮೊದಲ ಪ್ರಭಾವವು ನಿಮ್ಮ ಹಳೆಯ ಗುರುತಿನ ಮೇಲೆ ಬೀಳುತ್ತದೆ. ಇಲ್ಲಿಯವರೆಗೆ ಕುಟುಂಬ ಅಥವಾ ನಿಮ್ಮ ಕೆಲಸದಲ್ಲಿ ನೀವು ನಿರ್ವಹಿಸಿದ ಪಾತ್ರವು ನಿಮಗೆ ಒಂದು ಹೊರೆಯಾಗಿ ಕಾಣಲಾರಂಭಿಸುತ್ತದೆ. ಆಶ್ಲೇಷ ನಕ್ಷತ್ರದ ಗುಪ್ತ ಶಕ್ತಿಯು ನಿಮ್ಮ ಅಸ್ತಿತ್ವದ ಬಗ್ಗೆ ನಿಮ್ಮೊಳಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಇವೆಲ್ಲವನ್ನೂ ನೀವು ಯಾರಿಗಾಗಿ ಮಾಡುತ್ತಿದ್ದೀರಿ ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳುತ್ತೀರಿ. ಈ ಆಲೋಚನೆಗಳು ಯಾವುದೇ ದೊಡ್ಡ ಘಟನೆಯಿಂದಲ್ಲ, ಬದಲಾಗಿ ಹಠಾತ್ ಪ್ರಚೋದನೆಗಳ ಸ್ಪಾಂಟೇನಿಯಸ್ ಟ್ರಿಗರ್ಸ್ ರೂಪದಲ್ಲಿ ಬರುತ್ತವೆ. ನಿಮ್ಮ ನಿದ್ರೆಗೆ ಭಂಗ ಬರಬಹುದು ಮತ್ತು ನಿದ್ರೆಯ ಚಕ್ರಗಳು ಪ್ರಭಾವಿತವಾಗಬಹುದು. ನೀವು ಇಷ್ಟಪಟ್ಟು ಮಾಡುತ್ತಿದ್ದ ಕೆಲಸಗಳು ಈಗ ಕೇವಲ ಒಂದು ಕರ್ತವ್ಯದಂತೆ ಭಾಸವಾಗುತ್ತವೆ. ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಇದು ಖಿನ್ನತೆಯಲ್ಲ, ಬದಲಾಗಿ ಬದಲಾವಣೆಯ ಸಂಕೇತವಾಗಿದೆ. ಹಾವು ತನ್ನ ಹಳೆಯ ಪೊರೆಯನ್ನು ಕಳಚುವಂತೆ ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸುತ್ತಿರುವ ಈ ಗ್ರಹಣವು ನಿಮ್ಮ ಹಳೆಯ ಬಂಧನಗಳನ್ನು ಮತ್ತು ಆಲೋಚನೆಗಳನ್ನು ತೆಗೆದುಹಾಕುತ್ತಿದೆ. ಅಷ್ಟಮ ಭಾವದಲ್ಲಿ ರಾಹು ಮತ್ತು 2ನೇ ಭಾವದಲ್ಲಿ ಕೇತುವಿನ ಪ್ರಭಾವವು ಪ್ರಥಮ ಭಾವದ ಮೇಲೆ ಇರುವುದು ಮತ್ತು ಚಂದ್ರನು ಬಲಹೀನನಾಗುವುದು ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಮತ್ತು ಅತಿಯಾದ ಆಲೋಚನೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಮುಂದಿನ 45 ದಿನಗಳವರೆಗೆ, ವಿಶೇಷವಾಗಿ ಗ್ರಹಣದ ಸುತ್ತಮುತ್ತ, ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ನಿಮ್ಮ ಒಳಮನಸ್ಸಿನ ಭಾವನೆಯೊಂದಿಗೆ ಇಂಟ್ಯೂಷನ್ ಸತ್ಯಾಂಶಗಳನ್ನು ಖಚಿತವಾಗಿ ಪರಿಶೀಲಿಸಿ, ಸ್ವಯಂ ಪ್ರೀತಿಯ ಸೆಲ್ಫ್ ಲವ್ ಕಡೆಗೆ ಗಮನ ಹರಿಸಿ ಮತ್ತು ನಿಮಗೆ ಬೇರೆ ಯಾರ ಮನ್ನಣೆಯೂ ಅಗತ್ಯವಿಲ್ಲ ಎಂಬುದನ್ನು ಅರಿತುಕೊಳ್ಳಿ. ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಪ್ರತಿಷ್ಠೆಯ ಕ್ಷೇತ್ರದಲ್ಲೂ ದೊಡ್ಡ ಬದಲಾವಣೆಯಾಗಲಿವೆ. ನಿಮ್ಮ ದ್ವಿತೀಯಾಧಿಪತಿಯಾದ ಸೂರ್ಯನು ನಿಮ್ಮ ಅಧಿಕಾರವನ್ನು ಪ್ರತಿನಿಧಿಸುವವನು. ಆತನು ಪ್ರಥಮ ಭಾವದಲ್ಲಿ ಗ್ರಹಣದ ಪ್ರಭಾವದಲ್ಲಿದ್ದಾನೆ. ಜೊತೆಗೆ ಅಲ್ಲಿ 6ನೇ ಭಾವದ ಅಧಿಪತಿ ದೇವಗುರು ಬೃಹಸ್ಪತಿ ಮತ್ತು 12ನೇ ಭಾವದ ಅಧಿಪತಿ ಬುಧ ಕೂಡ ಕುಳಿತಿದ್ದಾರೆ. ಇದರ ನೇರ ಅರ್ಥವೇನೆಂದರೆ, ನಿಮ್ಮ ಕೆಲಸದಲ್ಲಿ ಸ್ಥಳದಲ್ಲಿ ನೀವು ಉದ್ಯೋಗ ಮಾಡುತ್ತಿರಲಿ ಅಥವಾ ವ್ಯಾಪಾರ ಮಾಡುತ್ತಿರಲಿ, ನಿಮ್ಮ ಅಧಿಕಾರಕ್ಕೆ ಸವಾಲು ಎದುರಾಗಲಿದೆ. ಕಚೇರಿ ರಾಜಕೀಯ ಹೆಚ್ಚಾಗಬಹುದು. ಅನುಭವದಲ್ಲಿ ಕಡಿಮೆ ಇರುವ ವ್ಯಕ್ತಿಗಳು ನಿಮ್ಮ ಕೆಲಸದ ಕ್ರೆಡಿಟ್ ಕದಿಸಿಕೊಳ್ಳಲು ಪ್ರಯತ್ನಿಸಬಹುದು. ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕುಸಿಯಬಹುದು. ಆದರೆ ಈ ತೊಂದರೆಗಳು ಕೇವಲ ಒಂದು ಫಿಲ್ಟರ್ನಂತೆ ಕೆಲಸ ಮಾಡುತ್ತಿವೆ. ಈ ಗ್ರಹಣವು ನಿಮ್ಮ ದಾರಿಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿದಾಗ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕು ಸಿಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗದ ಪ್ರಬಲ ಯೋಗಗಳಿವೆ. ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ವೇತನದ ಪ್ಯಾಕೇಜ್ಗಳು ಸಿಗಬಹುದು. ವೃತ್ತಿ ಜೀವನವನ್ನು ಬದಲಾಯಿಸಲು ಈ ಸಮಯವು ಸಂಪೂರ್ಣವಾಗಿ ಸಹಾಯಕವಾಗಿದೆ. ವ್ಯಾಪಾರ ಮಾಡುವವರಿಗೆ ಈ ಅವಧಿ ಅದ್ಭುತವಾಗಿರಲಿದೆ. ಸ್ಥಗಿತಗೊಂಡಿದ್ದ ನಿಮ್ಮ ವ್ಯಾಪಾರ ವಿಸ್ತರಣೆಯ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ದೊಡ್ಡ ಡೀಲ್ಗಳು ಅಂತಿಮಗೊಳ್ಳಬಹುದು. ಇದಕ್ಕಾಗಿ ಒಂದು ಅತ್ಯಂತ ಪ್ರಾಯೋಗಿಕ ಪರಿಹಾರವೆಂದರೆ, ನಿಮ್ಮ ಪ್ರತಿಯೊಂದು ಸಂವಹನವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಿ. ಯಾರದೇ ಮೌಖಿಕ ಭರವಸೆಯನ್ನು ಕಣ್ಣು ಮುಚ್ಚಿ ನಂಬಬೇಡಿ.
ಆಶ್ಲೇಷ ನಕ್ಷತ್ರದ ಶಕ್ತಿಯು ಗೌಪ್ಯತೆಯನ್ನು ಬಯಸುತ್ತದೆ. ಆದ್ದರಿಂದ ನಿಮ್ಮ ವ್ಯಾಪಾರದ ಯೋಜನೆಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಿ. ನಿಮ್ಮ ಆರ್ಥಿಕ ವಿಷಯಗಳ ಬಗ್ಗೆ ಹೇಳುವುದಾದರೆ, ಧನಭಾವದ ಅಧಿಪತಿ ಸೂರ್ಯನು ಪೀಡಿತನಾಗಿದ್ದಾನೆ. ಪ್ರಥಮ ಭಾವದಲ್ಲಿ ಖರ್ಚುಗಳ ಕಾರಕನಾದ ಬುಧನೂ ಕುಳಿತಿದ್ದಾನೆ. ಶನಿದೇವನು ನಿಮ್ಮ ನವಮ ಭಾವದಲ್ಲಿ ವಕ್ರಾವಸ್ಥೆಯಲ್ಲಿದ್ದಾನೆ ಮತ್ತು ಆತನ ದೃಷ್ಟಿಯು ಅನುರಾಧ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಇದರ ಪರಿಣಾಮವಾಗಿ ಆಗಸ್ಟ್ ಮಧ್ಯಭಾಗದಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಲಿಕ್ವಿಡ್ ಕ್ಯಾಶ್ ಅಥವಾ ಹಣದ ಹರಿವಿನಲ್ಲಿ ನಿಮಗೆ ಅಡಚಣೆ ಉಂಟಾಗಬಹುದು. ನಿಮ್ಮ ಹಣ ಎಲ್ಲಿಯಾದರೂ ಸಿಕ್ಕಿ ಹಾಕಿಕೊಳ್ಳಬಹುದು ಅಥವಾ ಹೂಡಿಕೆಯ ಮೇಲಿನ ಲಾಭ ವಿಳಂಬವಾಗಬಹುದು. ಧನಿಷ್ಠ ನಕ್ಷತ್ರದ ಮೇಲೆ ರಾಹುವಿನ ಪ್ರಭಾವವು ನಿಮ್ಮ ಹಣವು ನಿಮ್ಮ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಲು ಅಥವಾ ಮನೆಯ ಯಾವುದಾದರೂ ಶುಭ ಕಾರ್ಯಕ್ರಮಗಳಿಗೆ ಖರ್ಚಾಗಲಿದೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ಭಯಪಡಬೇಡಿ. ಗ್ರಹಣದ ಪ್ರಭಾವ ಪೂರ್ಣಗೊಳ್ಳುತ್ತಿದ್ದಂತೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಸಾಲದಲ್ಲಿರುವವರಿಗೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ಹೊಸ ವಾಹನ ಅಥವಾ ಐಷಾರಾಮಿ ಆಸ್ತಿಯನ್ನು ಖರೀದಿಸುವ ಕನಸು ಈ ಅವಧಿಯಲ್ಲಿ ಈಡೇರಬಹುದು. ಆದರೆ ಯಾವುದೇ ಹೊಸ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಎಂಬುದನ್ನು ನೆನಪಿನಲ್ಲಿಡಿ. ಅಪಾಯವನ್ನು ಬಹಳ ಲೆಕ್ಕಾಚಾರ ಮಾಡಿ ತೆಗೆದುಕೊಳ್ಳಿ ಮತ್ತು ಭಾವನೆಗಳಿಗೆ ಒಳಗಾಗಿ ಹಣವನ್ನು ಹೂಡಿಕೆ ಮಾಡಬೇಡಿ. ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಆಶ್ಲೇಷ ನಕ್ಷತ್ರದ ಗುಪ್ತ ಶಕ್ತಿಯು ಸತ್ಯವನ್ನು ಬಹಿರಂಗಪಡಿಸುವ ಟ್ರುತ್ ರಿಲಿವೇಶನ್. ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಆಶ್ಲೇಷ ನಕ್ಷತ್ರದ ಗುಪ್ತ ಶಕ್ತಿಯು ಸತ್ಯವನ್ನು ಬಹಿರಂಗಪಡಿಸುವ ಟ್ರುತ್ ರಿವಿಲೇಷನ್ ಕೆಲಸ ಮಾಡುತ್ತದೆ. ನಿಮ್ಮ ಸುತ್ತಮುತ್ತ ಹಿಡನ್ ಅಜೆಂಡಾ, ಗುಪ್ತ ಉದ್ದೇಶ ಇಟ್ಟುಕೊಂಡು ಕುಳಿತಿದ್ದವರ ಅಸಲಿ ಮುಖವಾಡ ಕಳಚುತ್ತದೆ. ನೀವು ಯಾರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುತ್ತಿದ್ದೀರೋ ಅವರು ನಿಮ್ಮ ಸಂಪನ್ಮೂಲಗಳಿಗೆ ಹಾನಿ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಅರಿವಾಗುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ವಿನಾಕಾರಣ ಅನುಮಾನ ಹುಟ್ಟಿಕೊಳ್ಳಬಹುದು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಮೂರನೇ ವ್ಯಕ್ತಿಯೊಬ್ಬರು ತಪ್ಪು ತಿಳಿವಳಿಕೆ ಮೂಡಿಸಲು ಪ್ರಯತ್ನಿಸಬಹುದು. ವೈವಾಹಿಕ ಜೀವನದಲ್ಲಿ ಬಹಳ ತಾಳ್ಮೆ ಇರಲಿ. ಮಘ ನಕ್ಷತ್ರದಲ್ಲಿ ಕೇತುವಿನ ಸ್ಥಾನ ಮತ್ತು ಅದರ ದೃಷ್ಟಿಯು ನಿಮ್ಮ ಮಾತಿನ ಮೇಲೆ ಇರುವುದರಿಂದ ತಪ್ಪು ಪದಗಳ ಬಳಕೆಯು ಉತ್ತಮವಾಗಿರುವ ಸಂಬಂಧಗಳನ್ನು ಹಾಳು ಮಾಡಲು. ಯಾವ ಸಂಬಂಧಗಳು ಸತ್ಯವಾಗಿರುತ್ತವೆಯೋ ಅವು ಈ ಅಗ್ನಿ ಪರೀಕ್ಷೆಯಿಂದ ಪಾರಾಗಿ ಇನ್ನಷ್ಟು ಗಟ್ಟಿಯಾಗಿ ಹೊರಹೊಮ್ಮುತ್ತವೆ. ಸಿಂಗಲ್ ಆಗಿರುವವರಿಗೆ, ಅವಿವಾಹಿತರಿಗೆ ಬಯಸಿದ ಜೀವನ ಸಂಗಾತಿ ಸಿಗುವ ಪ್ರಬಲ ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ಯಾವುದಾದರೂ ದೊಡ್ಡ ಶುಭ ಕಾರ್ಯ ನಡೆಯಬಹುದು. ಭಾವನೆಗಳಿಗಿಂತ ಲಾಜಿಕ್ ಅನ್ನು ಬಳಸಿ ಮತ್ತು ನಿಮ್ಮ ಎಲ್ಲೆಗಳನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳ ಸಕಾರಾತ್ಮಕವಾಗಿದೆ. ದೇವಗುರು ಬೃಹಸ್ಪತಿಯು ಪುಷ್ಯ ನಕ್ಷತ್ರದಲ್ಲಿ ಸ್ಥಿರತೆಯನ್ನು ಹುಡುಕುತ್ತಿದ್ದಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಯಶಸ್ಸು ಸಿಗಬಹುದು. ವಿದೇಶದಲ್ಲಿ ವ್ಯಾಸಂಗ ಮಾಡಲು ವೀಸಾ ಪ್ರಕ್ರಿಯೆಯಿಂದ ಶುಭ ಸುದ್ದಿ ಬರುವ ಯೋಗಗಳಿವೆ. ಗೃಹಿಣಿಯರಾಗಿರುವ ಮಹಿಳೆಯರಿಗೆ ಅವರ ಕೌಟುಂಬಿಕ ರಚನೆಯಲ್ಲಿ ಒಂದು ಹೊಸ ಹಂತವು ಪ್ರಾರಂಭವಾಗುತ್ತದೆ. ನೀವು ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಆದರೆ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಅತ್ಯಂತ ಕಠಿಣ ಮತ್ತು ಯಶಸ್ಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿವೃತ್ತ ವ್ಯಕ್ತಿಗಳಿಗೆ ಇದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಸಮಯವಾಗಿದೆ. ಆಸ್ತಿ ಮತ್ತು ಕೋರ್ಟ್ ಕಚೇರಿ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಮತ್ತು ನಿರ್ಧಾರಗಳು ನಿಮ್ಮ ಪರವಾಗಿ ಬರಲಿವೆ. ಪ್ರಥಮ ಭಾವವು ನಿಮ್ಮ ದೇಹದ ಭಾವವೂ ಆಗಿದೆ. ಆಶ್ಲೇಷ ನಕ್ಷತ್ರದಲ್ಲಿ ಈ ಗ್ರಹಣದ ನೇರ ಪ್ರಭಾವವೆಂದರೆ ದೇಹದಲ್ಲಿ ಯಾವುದಾದರೂ ಹಳೆಯ ಅಥವಾ ಗುಪ್ತ ಕಾಯಿಲೆ ಅಡಗಿದ್ದರೆ ಅದು ಈಗ ಮೇಲ್ಮೈಗೆ ಬರುತ್ತದೆ. ಆ ಕಾಯಿಲೆಯನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ಇದೊಂದು ಅವಕಾಶವಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಶಕ್ತಿಯ ಮಟ್ಟದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ಏನಾದರೂ ಅಸಾಮಾನ್ಯವೆಂದು ಅನಿಸಿದರೆ ನೀವೇ ಚಿಕಿತ್ಸೆ ಮಾಡಿಕೊಳ್ಳುವ ಬದಲು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಿರಿ. ಈಗ ಆ ಅತ್ಯಂತ ಪ್ರಮುಖ ದಿನಾಂಕದ ಬಗ್ಗೆ ಮಾತನಾಡೋಣ. ಈಗಿನಿಂದ ಅಕ್ಟೋಬರ್ ಅಂತ್ಯದವರೆಗಿನ ಸಮಯವು ನಿಮಗೆ ಕಾದು ನೋಡುವ ವೇಟ್ ಅಂಡ್ ವಾಚ್ ಸಮಯವಾಗಿದೆ. ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಕೇವಲ ಗಮನಿಸಿ. ಹಠಾತ್ತಾಗಿ ಕೆಲಸ ಬಿಡುವುದು, ಊರು ಬದಲಾಯಿಸುವುದು ಅಥವಾ ಕೋಪದಲ್ಲಿ ಯಾವುದೇ ಸಂಬಂಧವನ್ನು ಕಡಿದುಕೊಳ್ಳುವಂತಹ ದೊಡ್ಡ ನಿರ್ಧಾರಗಳನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಡಿ. ಆದರೆ ಅತ್ಯಂತ ನಿರ್ಣಾಯಕ ಕ್ರಿಟಿಕಲ್ ಸಮಯವು ನವೆಂಬರ್ 4ರ ಆಸುಪಾಸಿನಲ್ಲಿ ಬರುತ್ತದೆ. ನವೆಂಬರ್ 4ರಂದು ಮಂಗಳ ದೇವನು ನಿಮ್ಮ ಪ್ರಥಮ ಭಾವದಲ್ಲಿ ಗೋಚಾರ ಮಾಡಲಿದ್ದಾನೆ. ಮಂಗಳನು ದೇಹ ಮತ್ತು ಆವೇಗದ ಭಾವದ ಮೂಲಕ ಹಾದು ಹೋದಾಗ ಅದು ಬಹಳ ಆಕ್ರಮಣಕಾರಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನವೆಂಬರ್ನ ಆ ಮೊದಲ ವಾರವು ನಿಮಗೆ ಒಂದು ಅಪಾಯಕಾರಿ ಡೇಂಜರ್ ವಿಂಡೋ ಆಗಿದೆ. ಈ ಸಮಯದಲ್ಲಿ ನೀವು ಹಠಾತ್ತಾಗಿ ಆಕ್ರಮಣಕಾರಿಯಾಗಬಹುದು. ನನ್ನ ಕಟ್ಟುನಿಟ್ಟಿನ ಸೂಚನೆ ಏನೆಂದರೆ
ಆ ವಾರದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮತ್ತು ಯಾರೊಂದಿಗೂ ತೀಕ್ಷ್ಣವಾದ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಮಂಗಳನ ಅಗ್ನಿಯು ನಿಮ್ಮ ಪ್ರತಿಷ್ಠೆಗೆ ಹಾನಿ ಉಂಟು ಮಾಡಬಹುದು. ಈ ಗ್ರಹಣದ ನಕಾರಾತ್ಮಕ ಶಕ್ತಿಯನ್ನು ಶಮನಗೊಳಿಸಲು ಜ್ಯೋತಿಷ್ಯದ ಪರಿಹಾರಗಳು ಬಹಳ ಅವಶ್ಯಕ. ರಾತ್ರಿಯ ಸಮಯದಲ್ಲಿ ಗ್ರಹಣ ಇರುವುದರಿಂದ ಭಾರತದಲ್ಲಿ ಸೂತಕ ಅನ್ವಯಿಸುವುದಿಲ್ಲ. ಇದರರ್ಥ ಆಗಸ್ಟ್ 12 ರಾತ್ರಿ ಪರಿಹಾರಗಳನ್ನು ಕೈಗೊಳ್ಳಲು ಬಹಳ ಶಕ್ತಿಯುತ ಸಮಯವಾಗಿದೆ. ಪ್ರಥಮ ಭಾವದಲ್ಲಿ ಬೃಹಸ್ಪತಿ ಇರುವುದರಿಂದ ಶಿವನ ಆರಾಧನೆಯು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ಗ್ರಹಣದ ಮುಂಜಾನೆ ಅಥವಾ ಗ್ರಹಣ ಸಮಯದಲ್ಲಿ ಶಿವಲಿಂಗಕ್ಕೆ ಹಸಿ ಹಾಲು ಮತ್ತು ಬಿಳಿ ಅಕ್ಕಿಯಿಂದ ಅಭಿಷೇಕ ಮಾಡಿ ಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಅಥವಾ ಚಂದ್ರದೇವನ ಮಂತ್ರವಾದ ಓಂ ಸೋಂ ಸೋಮಾಯ ನಮಃ ಅನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿನ ತಳಮಳವನ್ನು ಶಾಂತಗೊಳಿಸುತ್ತದೆ. ರಾಹು, ಕೇತು ಮತ್ತು ಮುಂಬರುವ ಮಂಗಳನ ಪ್ರಭಾವವನ್ನು ಶಮನ ಮಾಡಲು ಹನುಮಂತನ ಶರಣು ಹೋಗಿ. ಗ್ರಹಣದ ರಾತ್ರಿ ಸುಂದರಕಾಂಡ ಅಥವಾ ಹನುಮಾನ್ ಚಾಲೀಸಾ ಪಠಿಸಿ. ಸೂರ್ಯನಿಗೆ ಬಲ ತುಂಬಲು ಆಗಸ್ಟ್ 13 ಮುಂಜಾನೆ ಬೆಲ್ಲ ಮತ್ತು ಗೋಧಿಯನ್ನು ದಾನ ಮಾಡಿ. ಗ್ರಹಣದ ಸಮಯದಲ್ಲಿ ಓಂ ಆದಿತ್ಯಾಯ ನಮಃ ಮಂತ್ರದ ಜಪವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಮರುಸ್ಥಾಪಿಸುತ್ತದೆ. ಕರ್ಕಾಟಕ ರಾಶಿಯವರೇ, ನನ್ನ ಅನುಭವ ಹೇಳುವುದೇನೆಂದರೆ ಇದು ಹೆದರುವ ಸಮಯವಲ್ಲ, ಬದಲಾಗಿ ಎಚ್ಚೆತ್ತುಕೊಳ್ಳುವ ಸಮಯ. ನಿಮ್ಮ ಜೀವನದಿಂದ ಅನಗತ್ಯ ಅಭ್ಯಾಸಗಳನ್ನು ಮತ್ತು ಜನರನ್ನು ಹೊರಹಾಕಲು ಬ್ರಹ್ಮಾಂಡವು ನಿಮಗೆ ಅವಕಾಶವನ್ನು ನೀಡುತ್ತಿದೆ. ಈ ಕರ್ಮಶೋಧನಾ ಚಕ್ರದಿಂದ ಹೊರಬಂದು ನೀವು ಸಂಪೂರ್ಣವಾಗಿ ಹೊಸ ಮತ್ತು ಶಕ್ತಿಶಾಲಿ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಸ್ಥಗಿತಗೊಂಡ ಕನಸುಗಳು ನನಸಾಗುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಫಲ ಸಿಗಲಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ಸವಾಲುಗಳನ್ನು ಸಂಪೂರ್ಣ ದೃಢತೆಯಿಂದ ಸ್ವೀಕರಿಸಿ. ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ ಮತ್ತು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಮುನ್ನಡೆಯುತ್ತೀರಿ. ನಮಸ್ಕಾರ.